ಈಗ ಎಲ್ಲಿ ಕೂತ್ರು ಯಾವ ಪಡಸಾಲೆಯಲ್ಲಿ ಕೂತ್ರು ಬೈ ಎಲೆಕ್ಷನ್ನ ಕಾವು ಜೋರಾಗಿದೆ. ಚುನಾವಣಾ ಅಖಾಡ ದಿನೇ 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 ಮತ್ತಷ್ಟು ರಂಗೇರ್ತಾ ಇದೆ. ಏನಾಗಬಹುದು? ಎರಡೂ ಪಕ್ಷಗಳಿಗೆ, ಒಂದು ಕಡೆ ಆಡಳಿತ ಪಕ್ಷಕ್ಕೆ, ವಿಪಕ್ಷ ಪಕ್ಷಕ್ಕೆ ಈ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಬಿಟ್ಟಿದೆ ಈ ಬೈ ಎಲೆಕ್ಷನ್. ಉಪಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಹೂಡುವಂಥ ತಂತ್ರಗಳಿಗೆ ಬಿಜೆಪಿ ಯಾವ ರೀತಿಯಾದಂತಹ ಪ್ರತಿತಂತ್ರವನ್ನು ಹೂಡುತ್ತೆ. ಒಂದು ಕಡೆ ಬಂಡಾಯ ಎದ್ದೇಳ್ತಾ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಶಮನ ಮಾಡಿಕೊಂಡು ಕಾಂಗ್ರೆಸ್ ಮುನ್ನುಗ್ಗೋದಕ್ಕೆ ನೋಡ್ತಾ ಇದೆ, ಎಲ್ಲಾನು ನೋಡ್ತಾ ಹೋಗೋಣ. ನೋಡಿ, ದಾವಣಗೆರೆ ಬಾಗಲಕೋಟೆಯಲ್ಲಿ ಕೈ ಕಮಲ ಶಕ್ತಿ ಪ್ರದರ್ಶನದ ಭರಾಟೆನೇ ಜೋರಾಗಿತ್ತು. ಉಭಯ ನಾಯಕರೇ ಫೀಲ್ಡ್ಗೆ ಇಳಿದಿದ್ರು. ಒಂದಷ್ಟು ಬಹಳ ಕ್ಯೂರಿಯಾಸಿಟಿ ಈ ಬಾರಿಯ ಎಲೆಕ್ಷನ್ ಏನಾಗ್ಬೋದು, ಹೇಗೆ ಸಾಗಬಹುದು ಅಂತ ಹೇಳಿ. ನೋಡಿ, ಭರ್ಜರಿ ರೋಡ್ ಶೋ ನಡೆಸಿ ಉಪಚುನಾವಣೆಗೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆಯಿತು. ಸಿದ್ದು, ಡಿಕೆಶಿ, BSY, BYV ಜೋಶಿ ಕೂಡ ಭಾಗಿಯಾಗಿದ್ರು. ಇನ್ನು ಏಪ್ರಿಲ್ 9ರಂದು ನಡೆಯಲಿರುವ ಬಹು ನಿರೀಕ್ಷಿತ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಕಣ ರಂಗೇರಿದೆ. ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಕೊನೆ ದಿನವಾಗಿತ್ತು. ಇದಕ್ಕೂ ಮೊದಲು ನಾಮಪತ್ರ ಸಲ್ಲಿಸ್ಬಿಟ್ರು ಅಫಿಡವಿಟ್ ಜೊತೆಗೆ. ಆದರೆ ಬಿ ಫಾರ್ಮ್ ಇರಲಿಲ್ಲ. ಇರಲಿ ಬಿಡಲಿ, ಪಕ್ಷ ಟಿಕೆಟ್ ಕೊಡಲಿ ಬಿಡಲಿ ಅಂತ ಹೇಳಿ ಒಂದಷ್ಟು ಜನ ನಾಮಪತ್ರವನ್ನು ಸಲ್ಲಿಸಿದ್ದನ್ನು ನಾವು ನೋಡಿದ್ವಿ. ಬಟ್ ಬಿ ಫಾರ್ಮ್ ಜೊತೆಯಲ್ಲಿ ನಿನ್ನೆ ಉಭಯ ನಾಯಕರ ಜೊತೆ ಇನ್ನು ಅಭ್ಯರ್ಥಿಗಳು ಪತ್ರವನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಪಕ್ಷದ ST ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ T ದಾಸಕರಿಯಪ್ಪ ಹಾಗೂ ಕಾಂಗ್ರೆಸ್ನಿಂದ ಶಾಮನೂರು ಕುಟುಂಬದ 3ನೇ ತಲೆಮಾರಿನ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡಲಾಯಿತು. ಅವರು ಕೂಡ ಸಲ್ಲಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಹಾಗೂ ಕಾಂಗ್ರೆಸ್ನಿಂದ HY ಮೇಟಿ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿ ಅಧಿಕೃತವಾಗಿ ನಿನ್ನೆ ತಮ್ಮ ಉಮೇದುವಾರಿಕೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು 13 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಾಗಿರೋದು. ಎರಡೂ ಕ್ಷೇತ್ರಗಳಲ್ಲಿ ಒಟ್ಟು 13 ಅಭ್ಯರ್ಥಿಗಳು 19 ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಂಗಳವಾರ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯೋದಕ್ಕೆ ಇದೇ ಗುರುವಾರ ಕಡೆಯ ದಿನವಾಗಿರುತ್ತೆ. ಒಂದು ಕಡೆ ಜಮೀರ್ ಗೈರು ಗಮನ ಸೆಳೆತಿಲ್ಲಿ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ಗೆ ಯತ್ನಿಸಿ ವಿಫಲರಾಗಿದ್ದ, ಅದರಲ್ಲೂ ಕೂಡ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ಜಮೀರ್. ಆದರೆ ಜಮೀರ್ ಅಹಮದ್ ಅವರು ಸೋಮವಾರ ನಾಮಪತ್ರ ಸಲ್ಲಿಕೆ ವೇಳೆ ಗೈರಾಗಿದ್ದು ಎಲ್ಲರ ಗಮನ ಸೆಳೆದಿದೆ. ಒಂದು ಕಡೆ ಕಾಂಗ್ರೆಸ್ಗೆ ಬಂಡಾಯದ ಸ್ಪರ್ಧೆ ಬಿಸಿ ಕೂಡ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ದ ಸಾದಿಕ್ ಪೈಲ್ವಾನ್ ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುವ ಮೂಲಕ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವಂತ ಕೆಲಸ ಮಾಡಿದ್ರು.